ನೋಡಿ, ಇಡೀ ರಾಜ್ಯದ ಜನತೆ ಬೆಚ್ಚಿ ಬೀಳುವಂತಹ ವಿಚಾರ. ಸುಮಾರು 5 ಕೋಟಿ ಮೌಲ್ಯದ ನಕಲಿ ಮತ್ತು ಅವಧಿ ಮುಗಿದ ಔಷಧಿಗಳನ್ನು ಜಪ್ತಿ ಮಾಡಿರೋದು ಆರೋಗ್ಯ ಇಲಾಖೆ ಅಧಿಕಾರಿಗಳು. ಎಂಥೆಂಥವ್ರು ಇರ್ತಾರಪ್ಪ. ನಾವು ಔಷಧಿಗಳನ್ನು ಜೀವ ರಕ್ಷಕ, ಜೀವ ಉಳಿಸ್ಕೊಳ್ಳೋಕೆ ಬಳಸಿದ್ರೆ ಇಂಥ ಕಿರಾತಕರು ಜನರ ಜೀವ ತೆಗಿತಾ ಇದ್ದಾರೆ. ಅಕ್ರಮವಾಗಿ ಹಣ ಮಾಡೋಕ್ಕೆ ಹೆಂಗೆಲ್ಲ ಮಾಡ್ತಾರೆ ನೋಡಿ. ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ ಅಧಿಕಾರಿಗಳು ಬೆಂಗಳೂರು ದಕ್ಷಿಣ ತಾಲೂಕಿನ ಬಿಡದಿ ಹಾಗೆ ಹೆಜ್ಜಾಲ ಸಮೀಪದ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿ ಸುಮಾರು 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಮತ್ತು ಎಕ್ಸ್ಪೈರಿ ಡೇಟ್ ಆಗಿರೋ ಔಷಧಿಗಳನ್ನು ಜಪ್ತಿ ಮಾಡಿದ್ದಾರೆ. ಬಿಡದಿ ಟೋಲ್ ಗೇಟ್ ಹತ್ತಿರ ಇರೋ ಸಿ.ಕೆ. ತಾಂಡ್ಯ ಗ್ರಾಮದ ಫಾರ್ಮ್ ಹೌಸು. ಕಡಿಮೆ ಬೆಲೆ ಮಾತ್ರೆಗಳಿಗೆ ಇವ್ರು ಏನು ಮಾಡ್ತಾರೆ ಅಂದರೆ ಮರು ಪ್ಯಾಕಿಂಗ್ ಮಾಡಿಬಿಟ್ಟು ಕ್ಯಾನ್ಸರ್ ಹಾಗೆ ICUನಲ್ಲಿ ಬಳಸುವ ದುಬಾರಿ ಕಂಪನಿಗಳ ಲೇಬಲನ್ನು ಹಾಕಿಬಿಟ್ಟು ಅಂಟಿಸ್ಬಿಟ್ಟು ಮಾರಾಟ ಮಾಡೋದು. ಅಂದಾಜು ಅಲ್ಲಿ 4.91 ಕೋಟಿ ಮೌಲ್ಯದ ನಕಲಿ ಔಷಧಿ. 5 ಕೋಟಿ ಖಾಲಿ ಬಾಟಲ್ಗಳು, ಇಂಜೆಕ್ಷನ್ಗಳು, ಲೇಬಲ್ಗಳು. ಪ್ರಮುಖ ಆರೋಪಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾಕಂದರೆ ಇವರ ಹಿಂದೆ ದೊಡ್ಡ ಜಾಲವೇ ಇದೆ. ಅದ್ರ ಬಗ್ಗೆಯೂ ಕೂಡ ಆರೋಗ್ಯ ಸಚಿವರಾದಂಥ UT ಖಾದರ್ ಸರ್ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದ ನಕಲಿ ಔಷಧಿ ಮರು ಪ್ಯಾಕಿಂಗ್ ಜಾಲ ಪತ್ತೆಯಾಗಿರೋದು. ಫಾರ್ಮ್ ಹೌಸ್ ಒಂದರಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ನಡೀತಾ ಇದ್ದಂತಹ ನಕಲಿ ಔಷಧಿಗಳ ಮರು ಪ್ಯಾಕಿಂಗ್ ಘಟಕದ ಮೇಲೆ ಅಧಿಕಾರಿಗಳು ದಾಳಿ ಮಾಡ್ತಾರೆ. 5 ಕೋಟಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರಶಾಂತ್ ಎಂಬ ವ್ಯಕ್ತಿ ಸ್ಥಳೀಯರಿಂದ ಫಾರ್ಮ್ ಹೌಸನ್ನು ಲೀಸ್ಗೆ ಪಡ್ಕೊಂಡು ಕಳೆದ 1 ವರ್ಷದಿಂದ ಎಷ್ಟು ಜನ ಸಾಯಿಸಿದಾನೋ ಗೊತ್ತಿಲ್ಲ, ಎಷ್ಟು ಜನ ಸತ್ತಿದಾರೋ ಗೊತ್ತಿಲ್ಲ, ಈ ರೀತಿ ನಕಲಿ ದಂಧೆಯಲ್ಲಿ ತೊಡಕೊಂಡಿದ್ದ. ತೆಲಂಗಾಣ, ಹಿಮಾಚಲ ಪ್ರದೇಶ ಮೂಲದಿಂದ ಕಡಿಮೆ ಮೌಲ್ಯದ ಔಷಧಿಗಳನ್ನು ತರಿಸ್ಕೊಬಿಡೋದು, ಆಮದು ಮಾಡ್ಕೊಂಬಿಡೋದು. ಅದಾದ ಮೇಲೆ ಏನು ಮಾಡ್ತಾರೆ, ಬಹುರಾಷ್ಟ್ರೀಯ ಕಂಪನಿಗಳ ಲೇಬಲ್ಗಳನ್ನು ಬಳಸ್ಕೊಂಡು ಅದರ ಮೇಲೆ ಅಂಟಿಸೋದು. ಅದು 600 ರೂಪಾಯಿ ಇದ್ದರೆ 6,000 ರೂಪಾಯಿಗೆ ಮಾರ್ಕೊಂಬಿಡೋದು. ನೋಡಿ ಹೆಂಗೆಲ್ಲ ಮಾಡ್ತಾರೆ ಅಂತ. 600 ರೂಪಾಯಿ ಮೌಲ್ಯದ ಔಷಧಿಗೆ ಅವ್ರೇನು ಮಾಡ್ತಾರೆ, ಮರು ಪ್ಯಾಕಿಂಗ್ ಮಾಡಿಬಿಟ್ಟು ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳ ಲೇಬಲನ್ನು ಅಂಟಿಸ್ಬಿಟ್ಟು 600 ರೂಪಾಯಿ ಇದ್ದದ್ದನ್ನು ಅವರು 6,000 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಬೆಂಗಳೂರಲ್ಲಿ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ ಅತಿದೊಡ್ಡ ಕಾರ್ಯಾಚರಣೆ ಮಾಡಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ಜಂಟಿ ದಾಳಿ ನಡೆಸಿದ್ದಾರೆ. ಈ ವೇಳೆ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಿ, ಲೇಬಲ್ಗಳು, ಅವಧಿ ಮುಗಿದ ಔಷಧಿ, ಖಾಲಿ ಬಾಟಲ್ಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಈ ಸಂಬಂಧ ಆಹಾರ ಸುರಕ್ಷತಾ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ. ಈ ಬಗ್ಗೆ ರಾಮನಗರ SP ಶ್ರೀನಿವಾಸ್ ಗೌಡ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಈ ವಿಚಾರಕ್ಕೆ ಆರೋಗ್ಯ ಸಚಿವರಾದಂತಹ UT ಖಾದರ್ ಸರ್ ಕೂಡ ರಿಯಾಕ್ಟ್ ಮಾಡ್ತಾರೆ. ಈ ನಕಲಿ ಔಷಧಿ ದಂಧೆಯ ಹಿಂದೆ ದುಬೈ ಕಿಂಗ್ ಪಿನ್ ಸಂಪರ್ಕ ಕೂಡ ಇದೆ. ಈ ದಂಧೆಯ ಪ್ರಮುಖ ನಿರ್ವಾಹಕ ದುಬೈಯಲ್ಲಿದ್ದಾನೆ. ದಂಧೆಯ ಹಿಂದೆ ಇರೋ ಶಂಕಿತ ಜಾಲದ ತನಿಖೆಗಾಗಿ ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆ ಕೋರೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ. ನೋಡಿ, ಇದು ಇನ್ನು ಎಲ್ಲೆಲ್ಲಿದೆಯೋ, ಇಲ್ಲೇ 5 ಕೋಟಿ, ಬೆಂಗಳೂರಿನ ಬಿಡದಿ ಸಮೀಪ ಇನ್ನೆಲ್ಲೆಲ್ಲಿದೆಯೋ. ಬಹುರಾಷ್ಟ್ರೀಯ ಕಂಪನಿಗಳ ಲೇಬಲ್ಗಳನ್ನು ಬಳಸಿ ನಕಲಿ ಔಷಧಿಗಳ ದಂಧೆ ಪತ್ತೆಯಾಗಿದೆ. 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. UT ಖಾದರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅಂತಾರಾಜ್ಯ ತನಿಖೆಗೂ ಕೂಡ ಅವರು ಆಗ್ರಹಿಸಿದ್ದಾರೆ. ದೇಶದ ಇತರ ಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ನಕಲಿ ಔಷಧ ತಯಾರಿಕಾ ಘಟಕದೊಂದಿಗೆ ಈ ದಂಧೆಗೆ ಸಂಪರ್ಕ ಇರೋ ಸಾಧ್ಯತೆ ಇದೆ. ಇದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಈ ದಂಧೆಯ ಪ್ರಮುಖ ನಿರ್ವಾಹಕ ದುಬೈಯಲ್ಲಿದ್ದಾನೆ ಅನ್ನೋದು ತಿಳಿದು ಬರ್ತಾ ಇದೆ. ಈ ದಂಧೆಯ ಹಿಂದೆ ಇರೋ ಶಂಕಿತ ಜಾಲದ ತನಿಖೆಗಾಗಿ ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆ ಕೋರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ದೇಶಾದ್ಯಂತ ನಕಲಿ ಔಷಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಪ್ರಭುದೇವ್ ಎಂಬಾತನನ್ನು ಕೂಡ ಬಂಧಿಸಲಾಗಿದೆ. ತೆಲಂಗಾಣ, ಹಿಮಾಚಲ ಪ್ರದೇಶ, ಇನ್ನು ದೇಶದ ಇತರ ಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ನಕಲಿ ಔಷಧ ತಯಾರಿಕಾ ಘಟಕಗಳೊಂದಿಗೆ ಈ ದಂಧೆಗೆ ಸಂಪರ್ಕ ಇರೋ ಸಾಧ್ಯತೆಗಳು ಕೂಡ ಇದೆ. ಏನು ಮಾಡ್ತಾರೆ ನೋಡಿ, ಹೆಂಗೆಲ್ಲ ಮಾಡ್ತಾರೆ. ಈ ಆರೋಪಿಗಳು ಏನು ಮಾಡಿದ್ದಾರೆ ಅಂದರೆ ಅತ್ಯಂತ ಕಡಿಮೆ ಬೆಲೆಗೆ ಔಷಧಿಗಳನ್ನು ಖರೀದಿ ಮಾಡೋದು. ಅದಾದಮೇಲೆ ಏನು ಮಾಡ್ತಾರೆ, ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳ ಲೇಬಲ್ಗಳನ್ನು ಅಂಟಿಸ್ಬಿಟ್ಟು ಹೆಸರನ್ನು ಹಾಕಿಬಿಟ್ಟು ಮರು ಪ್ಯಾಕಿಂಗ್ ಮಾಡೋದು. ಅದಾದಮೇಲೆ ಆಸ್ಪತ್ರೆಗಳು ಔಷಧಿ ಮಳಿಗೆಗಳಿಗೆ ಪೂರೈಸ್ತಾ ಇದ್ರು. ಅಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಇದೆಯಾ? ಈ ಮೆಡಿಕಲ್ ಶಾಪ್ಗಳಲ್ಲಿ,
ಹಾಸ್ಪಿಟಲ್ಗಳಲ್ಲೂ ಕೂಡ. ಮತ್ತು ICU ಅಲ್ಲಿ ಬಳಸುವ ಮಾತ್ರೆಗಳನ್ನೂ ನಕಲು ಮಾಡಿ ಅಲ್ಲೂ ದೊಡ್ಡ ದೊಡ್ಡ ಕಂಪನಿಗಳ ಹೆಸರನ್ನು ಹಾಕಿ 20,000 ರೂಪಾಯಿ ಬೆಲೆಯ ಇಂಜೆಕ್ಷನ್ಗೆ ಲಕ್ಷಾಂತರ ರೂಪಾಯಿನ 5,000 ರೂಪಾಯಿಂದ 6,000 ರೂಪಾಯಿವರೆಗೂ ಆಸ್ಪತ್ರೆಗಳಿಗೆ ಪೂರೈಕೆ ಮಾಡಲಾಗ್ತಿತ್ತು. 20,000 ರೂಪಾಯಿ ಬೆಲೆ ಇಂಜೆಕ್ಷನ್ ಒಂದನ್ನು. ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದಂತಹ ಸಮಸ್ಯೆ ಅಲ್ಲ, ಇದರ ಹಿಂದೆ ಬೇರೆ ಬೇರೆಯವರಿದ್ದಾರೆ. ದಂಧೆಯಲ್ಲಿ ಹಲವು ಹಂತಗಳಿದೆ. ಕಚ್ಚಾ ವಸ್ತುಗಳು, ಔಷಧಗಳ ಖರೀದಿ, ಸಾಗಣೆ, ಮರು ಪ್ಯಾಕಿಂಗ್, ವಿತರಣೆ, ಆಸ್ಪತ್ರೆಗಳಲ್ಲಿ ಪೂರೈಕೆ ಎಲ್ಲವೂ ಕೂಡ ಇದೆ. ಹಾಗಾಗಿ ಎಲ್ಲದರ ಬಗ್ಗೆನೂ ಕೂಡ ತನಿಖೆ ಮಾಡಲಾಗುತ್ತೆ ಅಂತ ಹೇಳಿ ಆರೋಗ್ಯ ಸಚಿವರಾದಂತಹ UT ಖಾದರ್ ಅವರು ಹೇಳಿದ್ದಾರೆ. ಇದೊಂದು ಭಯಾನಕ ಜಾಲ, ಭಯಾನಕವಾದಂತಹ ದಂಧೆ. ಸೂಕ್ತ ರೀತಿಯಲ್ಲಿ ತನಿಖೆಯಾಗಿ ಇದರ ಹಿಂದೆ ಯಾರಿದ್ದಾರೆ, ಇನ್ನು ಬೇರೆ ಬೇರೆ ಯಾವೆಲ್ಲ ಇದ್ದಾವೆ, ಎಲ್ಲದರ ಬಗ್ಗೆನೂ ಕೂಡ ತನಿಖೆ ಆಗಬೇಕಾಗತ್ತೆ.